ಸಹೃದಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ, ದೂರದ ಸಿಂಗಪುರ್ನಿಂದ. ಮೊದಲ ತ್ರಿಪದಿಯಲ್ಲಿ ನಮ್ಮ ಜನಪದ ಗರತಿ ಒಂದು ಅದ್ಭುತವಾದ ಸಾರ್ವಕಾಲಿಕ ಸತ್ಯವನ್ನ, ಒಂದು ಸಂದೇಶವನ್ನ ಸಾರ್ತಾಳೆ. ಬಂಗಾರ ಬಳೆಯಿಟ್ಟು ಬೈಬ್ಯಾಡ ಬಡವರನು, ಬಂಗಾರ ನಿನಗೆ ಸ್ಥಿರವಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ಎಷ್ಟು ಸೊಗಸಾಗಿದೆ ಈ ತ್ರಿಪದಿ. ಅಂದ್ರೆ ಬಂಗಾರದ ಬಳೆಯನ್ನ ತೊಟ್ಟು ಬಡವರನ್ನ ಬೈಬೇಡ. ಅಂದ್ರೆ ಶ್ರೀಮಂತಿಕೆ ಇದ್ದಾಗ ಕೈಗಳಿಗೆ ಬಂಗಾರದ ಬಳೆಗಳನ್ನು ತೊಟ್ಟುಕೊಂಡು ಬಡತನದಲ್ಲಿ ಇರ್ತಕ್ಕಂಥವ್ರನ್ನ, ಕಷ್ಟದಲ್ಲಿ ಇರುವವರನ್ನ ನಿಂದಿಸಬಾರದು, ಅವಮಾನ ಮಾಡಬಾರ್ದು, ಮತ್ತೆ ಅವರನ್ನು ಕಡೆಗಣಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ, ಈ ಸಿರಿವಂತಿಕೆ ಇದೆ ನೋಡಿ, ಇದು ಶಾಶ್ವತವಲ್ಲ. ಇವತ್ತು ನಿನ್ನ ಹತ್ರ ಇದ್ರೆ ನಾಳೆ ಅದು ಇನ್ನೊಬ್ಬರ ಪಾಲಾಗಬಹುದು. ಆದುದರಿಂದ ಇದ್ದಾಗ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ಶ್ರೀಮಂತಿಕೆ ಎಷ್ಟು ಬೇಗ ಬರುತ್ತೋ ಅಷ್ಟೇ ವೇಗವಾಗಿ ನಮ್ಮಿಂದ ದೂರ ಆಗ್ಬಿಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಆ ತ್ರಿಪದಿಯ 3ನೇ ಸಾಲಲ್ಲಿ ಹೇಳುತ್ತದಲ್ಲ, ಮಧ್ಯಾಹ್ನದ ಸಮಯದಲ್ಲಿ ಬಿಸಿಲು ಅತ್ಯಂತ ಪ್ರಖರವಾಗಿ ಇರ್ತದೆ. ಆಮೇಲೆ ಅದು ಸ್ವಲ್ಪ ಹೊತ್ತು ಸೂರ್ಯ ಪಶ್ಚಿಮಕ್ಕೆ ವಾಲ್ತಾ ಇದ್ದ ಹಾಗೆ ಆ ಬಿಸಿಲು ಅಳಿದು ನೆರಳು ಬರ್ತದಲ್ಲ, ಹಾಗೆ ಎಷ್ಟೋ ಸತಿ ಶ್ರೀಮಂತಿಕೆ ಹೋಗಿ ಬಡತನ ಬರಬಹುದು. ಆ ಕಾರಣಕ್ಕೆ ನಿನ್ನಲ್ಲಿ ಶ್ರೀಮಂತಿಕೆ ಇದ್ದಾಗ ಬಡವರನ್ನ ನೀನು ತಗೊಳ್ಬೇಡ, ಹೀಯಾಳಿಸಬೇಡ. ನೋಡಿ, ಈ ಬಡತನ ಸಿರಿತನ ಅಂತಕ್ಕಂಥದ್ದು ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಆ ಕಾರಣದಿಂದಲೇ ನಿಮ್ಮ ಹತ್ರ ಸಿರಿವಂತಿಕೆ ಇದ್ದಾಗ ಬೀಗೋದ್ರ ಬದಲು ಯಾರ ಕಷ್ಟದಲ್ಲಿದ್ದಾರೆ ಅವರ ಕೈ ಹಿಡಿದು ಸಹಾನುಭೂತಿಯಿಂದ ನಡ್ಕೊಂಡ್ರೆ, ನಾಳೆ ಅಕಸ್ಮಾತ್ ನಿಮಗೇನಾದರೂ ತೊಂದರೆ ಬಂದರೆ ಸಾವಿರಾರು ಕೈಗಳು ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತವೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ದೇನೆ ನನ್ನಲ್ಲಿ ಶ್ರೀಮಂತಿಕೆ ತುಂಬಿದೆ, ನಾನು ಯಾರಿಗೇನು ಕಡಿಮೆ ಅಂತ ಬೀಗೋದು ಯಾಕೆ ಅನ್ನೋದನ್ನ ಜನಪದರು ಅದ್ಭುತವಾಗಿ ಪ್ರಶ್ನೆ ಮಾಡ್ತಾರೆ. ಇಂತಹ ಅದ್ಭುತವಾದ ಅರ್ಥಪೂರ್ಣವಾದ ಸಂದೇಶವನ್ನ ಕೇವಲ 3 ಸಾಲಿನಲ್ಲಿ ತೆರೆದಿಟ್ಟಿದ್ದಾಳೆ ನೋಡಿ ನಮ್ಮ ಜನಪದ ಗರತಿ. ಇನ್ನು 2ನೆಯ ತ್ರಿಪದಿನಲ್ಲಿ ಮನುಷ್ಯನಿಗೆ ತಾಳ್ಮೆ, ಸಹನೆ ಮತ್ತು ಸೈರಿಸಿಕೊಳ್ಳುವಿಕೆ ಬಹಳ ಮುಖ್ಯ ಅನ್ನೋದನ್ನ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಬಡತಾನ ಬಂದಾರ ಬಡಿಬ್ಯಾಡ ಬಾಲರನ, ಆಡ್ಯಾಡಿ ಬಂದು ತೊಡಿಮ್ಯಾಲ, ಆಡ್ಯಾಡಿ ಬಂದು ತೊಡಿಮ್ಯಾಲ, ಆಡಿದರ ಬಡತನವೆಲ್ಲ ಬಯಲಾಗೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಗಳಲ್ಲಿ ಯಾರದ್ದೋ ಕೋಪವನ್ನ ಇನ್ಯಾರ ಮೇಲೋ ತೋರಿಸುವಂಥದ್ದು. ಅಂದ್ರೆ ಗಂಡ ತಪ್ಪು ಮಾಡಿದಾಗ ಅಥವಾ ಅತ್ತೆ ಸೊಸೆಯನ್ನ ಬೈದಾಗ ಈ ಎಲ್ಲ ಕೋಪಗಳನ್ನ ಸಾಮಾನ್ಯವಾಗಿ ತಮ್ಮ ಮಕ್ಕಳ ಮೇಲೆ ತೋರಿಸ್ತಕ್ಕಂಥದ್ದು ನಾವು ನೋಡ್ತಕ್ಕಂಥದ್ದು. ನಮ್ಮ ಕಷ್ಟ, ದುಗುಡ, ದುಮ್ಮಾನ, ನೋವು, ಬಡತನ, ಅಪಮಾನ ಇದನ್ನೆಲ್ಲ ಏನು ಮಕ್ಕಳು ತಂದ್ರ? ಇಲ್ಲ, ಅದು ನಮ್ಮ ಸ್ವಯಂಕೃತ ಅಪರಾಧಗಳು, ನಾವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅದನ್ನು ನಾವು ಅರ್ಥ ಮಾಡ್ಕೊಳ್ದೇನೆ ನಮ್ಮ ಸ್ವಯಂಕೃತ ಅಪರಾಧಗಳನ್ನು ಮಕ್ಕಳ ಮೇಲೆ ಯಾಕೆ ತೋರಿಸ್ಬೇಕು, ಮಕ್ಕಳನ್ನು ಯಾಕೆ ದಂಡಿಸಬೇಕು? ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ, ಈ ಎಲ್ಲ ನೋವುಗಳನ್ನು, ಅಂದರೆ ನಮ್ಮ ಬಡತನ, ನಮ್ಮ ಕಷ್ಟ ಸಂಕಷ್ಟಗಳನ್ನು ಮರೆಸ್ತಕ್ಕಂತಹ ಶಕ್ತಿ ಇರೋದೇ ನಮ್ಮ ಮಕ್ಕಳಿಗೆ. ನಾವು ದುಃಖದಲ್ಲಿ ಅಥವಾ ಚಿಂತೆಯಲ್ಲಿ ಮುಳುಗಿರುವಾಗ ಮಕ್ಕಳು ಹೊರಗಡೆ ಆಟ ಆಡಿಕೊಂಡು ಮನೆಗೆ ಬಂದ ತಕ್ಷಣ ಬಾಚಿ ನಮ್ಮನ್ನು ಬಂದು ತಬ್ಬಿಕೊಂಡಾಗ, ಅಥವಾ ನಮ್ಮ ತೊಡೆ ಮೇಲೆ ಬಂದು ಅವು ಕೂತ್ಕೊಂಡಾಗ, ಅಥವಾ ತಮ್ಮ ತೊದಲು ನುಡಿಗಳಿಂದ ನಮ್ಮ ಮುಂದೆ ಏನೇನೋ ಬಾಲ ಲೀಲೆಗಳನ್ನು ಪ್ರದರ್ಶನ ಮಾಡ್ತಾ ಇದ್ದರೆ, ನಮಗೆ ಎಲ್ಲ ಚಿಂತೆಗಳೆಲ್ಲ ಹೋಗಿ ಕ್ಷಣಾರ್ಧದಲ್ಲಿ ನಾವು ಎಲ್ಲವನ್ನ ಮೈಮರೆತು ಆ ಮಕ್ಕಳೊಟ್ಟಿಗೆ ಮಕ್ಕಳಾಗ್ಬಿಡ್ತೇವೆ. ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ, ಕೂಸು ಕಂದಯ್ಯ ಒಳವರಗ, ಕೂಸು ಕಂದಯ್ಯ ಒಳವರಗ, ಹಾಡಿದರ ಬೀಸಣಿಕೆ ಗಾಳಿ ಸುಳಿದಾಂಗ. ಮಕ್ಕಳು ಮನೆ ಒಳಗಡೆ ಓಡಾಡ್ಕೊಂಡಿದ್ರೆ ನೋಡೋಕೆ ಅದೆಷ್ಟು ಚಂದ. ಅಪ್ಪ ಹೊಲದಲ್ಲಿ ಕಷ್ಟಪಟ್ಟು ದುಡ್ಕೊಂಡು ಸಂಜೆ ಹೊತ್ತು ಮನೆಗೆ ಬಂದು ಆ ಜಗಲಿ ಮೇಲೆ, ಆ ಪಡಸಾಲೆ ಮೇಲೆ ಬಂದು ಕೂತ್ಕೊಂಡಾಗ ಆ ಮಗು ಓಡ್ ಬಂದು ಅಪ್ಪನ ತಬ್ಬಿಕೊಂಡು
ಆ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ರೆ ಸಂಜೆವರೆಗೂ ಅವನಿಗೆ ಏನೇನು ಆಯಾಸ ಆಗಿತ್ತು ದುಡಿದು ಆ ಆಯಾಸವೆಲ್ಲ ಪರಿಹಾರ ಆಗ್ಬಿಡುತ್ತೆ ಅಂಥೇಳಿ ಜಾನಪದ ಕವಿ ಎಷ್ಟು ಅದ್ಭುತವಾಗಿ ಇದನ್ನು ಪ್ರತಿಪಾದಿಸಿದ್ದಾರೆ ಮೂರು ಸಾಲುಗಳಲ್ಲಿ. ಇನ್ನು ಮೂರನೆಯ ತ್ರಿಪದಿ, ನಾವು ಯಾರ ಜೊತೆ ಒಳ್ಳೆಯ ಗೆಳೆತನವನ್ನು ಮಾಡಬೇಕು, ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು ಅನ್ನೋ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಉತ್ತಮರ ಗೆಳೆತನ ಪುತ್ತಳಿ ಬಂಗಾರು, ಮತ್ತ ಹೀನರ ಗೆಳೆತನ ಮಾಡಿದರೆ ಹಿತ್ತಾಳೆಗಿಂತ ಬಲು ಹೀನು. ನಾವು ಯಾರ ಜೊತೆ ಸಹವಾಸ ಮಾಡ್ತೀವಿ, ಸಹವಾಸ ಅನ್ನೋದು ಇದೆಯಲ್ಲ, ಇದು ಬಹಳ ತುಂಬ ಮುಖ್ಯವಾದಂಥದ್ದು. ನಾವು ಯಾರ ಜೊತೆ ಸ್ನೇಹ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಅವಲಂಬಿಸಿರುತ್ತೆ. ಇಲ್ಲಿ 2 ಲೋಹಗಳನ್ನು ಹೋಲಿಕೆ ಮಾಡಿರೋದನ್ನು ನಾವು ಗಮನಿಸ್ಬೋದು, ಬಂಗಾರ ಮತ್ತು ಹಿತ್ತಾಳೆ. ಬೆಲೆಯಿಂದ ನೋಡಿದ್ರೂ ಕೂಡ ಇವೆರಡಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗೆ ಇನ್ನೊಂದನ್ನು ಗಮನಿಸ್ಬೋದು, ನೀವು ಹಿತ್ತಾಳೆ ಪಾತ್ರೆಗಳನ್ನು ನೋಡಿ, ಅವು ಯಾವಾಗಲೂ ಹೆಚ್ಚು ಶಬ್ದ ಮಾಡ್ತವೆ. ಚಿನ್ನ ಹಾಗಲ್ಲ. ಆದ್ದರಿಂದ ಉತ್ತಮರ ಗೆಳೆತನವನ್ನು ನಾವು ಮಾಡಿದ್ರೆ ನಮ್ಮ ವ್ಯಕ್ತಿತ್ವಕ್ಕೆ ಅಪ್ಪಟ ಬಂಗಾರದ ಬೆಲೆ ಬರ್ತದೆ. ಅದನ್ನು ಬಿಟ್ಬಿಟ್ಟು ಬುದ್ಧಿಹೀನರ ಜೊತೆಗೆ ಗೆಳೆತನ ಮಾಡಿದ್ರೆ ನಾವು ಹಿತ್ತಾಳೆ ಅನ್ನುವ ಲೋಹಕ್ಕಿಂತಲೂ ಕೂಡ ಬಲು ಹೀನರಾಗ್ಬಿಡ್ತೇವೆ. ಅದರ ಅರ್ಥ ಏನಪ್ಪ ಅಂತಂದರೆ ನಮ್ಮ ವ್ಯಕ್ತಿತ್ವ ಅವ್ರ ಜೊತೆಗೆ ನಮ್ಮದನ್ನು ಹಾಳು ಮಾಡ್ತಾರೆ ಅಂತ ಹೇಳಿ. ನಮ್ಮಲ್ಲೊಂದು ಗಾದೆ ಇದೆ ನೋಡಿ, ಸಗಣಿಯ ಜೊತೆಗಿನ ಸರಸಕ್ಕಿಂತ ಗಂಧದ ಜೊತೆ ಗುದ್ದಾಟ ಮೇಲು ಅಂತ ಹೇಳಿ. ಆ ಗಾದೆಯ ಮಾತು ಹೇಗಿದೆ ಅಂತಂದರೆ, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ. ನಾವು ಯಾವಾಗಲೂ ಉತ್ತಮರ ಸಹವಾಸವನ್ನು ಮಾಡಬೇಕು, ದುರ್ಜನರ ಸಹವಾಸ ಅದೇ ಹೆಜ್ಜೇನು ಕಡಿದಂತೆ ಅಂತ ಅಂದ್ಕೊಳ್ಬೋದು ಅಲ್ವಾ. ಹಾಗಾಗಿ ಈ ತ್ರಿಪದಿ ಹೇಳೋದೇನು ಅಂತಂದರೆ, ನೀವು ಯಾರ ಜೊತೆ ಸಹವಾಸ ಮಾಡಬೇಕು, ಯಾರಲ್ಲಿ ಗೆಳೆತನವನ್ನು ಮಾಡಬೇಕು ಅನ್ನುವ ಒಂದು 3 ಸಾಲು ಪ್ರತಿಯೊಬ್ಬ ವ್ಯಕ್ತಿಯ ಬದುಕನ್ನು ನಿರ್ಮಾಣ ಮಾಡುತ್ತೆ. ಆ ವ್ಯಕ್ತಿಗೊಂದು ಮಾರ್ಗದರ್ಶನವನ್ನು ನೀಡುತ್ತೆ. ಇನ್ನು 4ನೆಯ ತ್ರಿಪದಿ, ಮಂದಿ ಮಕ್ಕಳ ಒಳಗ ಚಂದಾಗಿ ಇರಬೇಕ ನಂದಿಯ ಶಿವನ ದಯದಿಂದ. ನಂದಿಯ ಶಿವನ ದಯದಿಂದ ಹೋಗುವಾಗ ಮಂದಿ ಬಾಯಾಗ ಇರಬೇಕ. ಆಹಾಹಾ, ಎಂತಹ ಅದ್ಭುತವಾದ ಸಾಲುಗಳು ಇದು. ಮನುಷ್ಯ ಹೇಗೆ ಬದುಕಿ ಬಾಳಿ ತನ್ನ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂತಕ್ಕಂತಹ ಒಂದು ಮಹತ್ವದ ಸಂದೇಶವನ್ನು ಇಲ್ಲಿ ಹೇಳಲಾಗಿದೆ. ಈ ಸಮಾಜದೊಳಗೆ ಹೊಂದಾಣಿಕೆಯಿಂದ ಬದುಕೋದು ಬಹಳ ಮುಖ್ಯ. ನಾವು ಬದುಕಿರುವಾಗ ಒಂದಷ್ಟು ಜನರಿಗೆ ಬೇಕಾಗಿ, ಅಂದರೆ ಜನೋಪಕಾರಿಯಾಗಿ ಬದುಕಿ ಬಾಳಿ ನಾವು ಸತ್ತ ನಂತರವೂ ಕೂಡ ನಮ್ಮನ್ನು ಜನ ಒಂದಷ್ಟು ದಿನ ಜ್ಞಾಪಿಸ್ಕೊಳ್ಬೇಕಲ್ವೇ. ಯಾಕೆ ಅಂತ ಹೇಳಿದ್ರೆ, ಪ್ರಸ್ತುತ ದಿನಮಾನಗಳಲ್ಲಿ ನೆನ್ನೆ ಸತ್ತವರನ್ನು ಇವತ್ತು ಮರೆತು ಬಿಡುವಂತಹ ಕಾಲ ಇದು. ಆದುದರಿಂದ ದೇವರ ದಯದಿಂದ ನಾವು ಸತ್ತ ಮೇಲೆಯೂ ಕೂಡ 4 ಜನರ ಬಾಯಿಂದ ನಮ್ಮ ಬಗ್ಗೆ ಒಂದಷ್ಟು ಒಳ್ಳೆ ಮಾತುಗಳು ಬರಬೇಕು, ಅಂತಹ ಸಾರ್ಥಕವಾದ ಜೀವನ ನಮ್ಮದಾಗಬೇಕು ಅಂತಕ್ಕಂತಹ ಒಂದು ಆಶಯವನ್ನು ಈ ತ್ರಿಪದಿ ಕಟ್ಟಿಕೊಟ್ಟಿದೆ. ಒಳಿತು ಮಾಡು ಮನುಜ, ನೀನಿರೋದು 3 ದಿವಸ ಅನ್ನುವ ಮಾತುಗಳನ್ನು ನೀವೆಲ್ಲರೂ ಕೇಳಿದ್ದೀರಿ. ಹಾಗೆಯೇ HS ವೆಂಕಟೇಶ ಮೂರ್ತಿಯವರು ಇವತ್ತು ನಮ್ಮೊಂದಿಗಿಲ್ಲ. ಅವರ ಒಂದು ಪದ್ಯದ ಒಂದು ಸಾಲುಗಳನ್ನು ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರಾ. ಎಷ್ಟು ಅದ್ಭುತವಾಗಿದೆ. ನಾವು ಹೇಗೆ ಬದುಕಬೇಕು, ಈ ಭೂಮಿಯ ಮೇಲೆ ನಾವು ಬಂದಿರತಕ್ಕಂಥವರು ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಅವರು ಒಂದೇ ಒಂದು ಸಾಲಿನಲ್ಲಿ ಬಹಳ ಅರ್ಥಪೂರ್ಣವಾಗಿ ಕಟ್ಟಿಕೊಟ್ಟಿದ್ದಾರೆ. ತಾನು ಬಿಸಿಲಲ್ಲಿ ನಿಂದು ತನ್ನ ಬಳಿ ಬರುವವಗೆ ತಣ್ಣನೆಯ ಆಸರೆಯ ನೆರಳನಿತ್ತು. ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ. ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ. ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಇಂತಹ ಜೀವನ ನಮ್ಮದಾಗಬೇಕು ಅಲ್ವೇ. ಮುಂದಿನ ತ್ರಿಪದಿಗೆ ಹೋಗೋಣ. ಇದ್ದಾರ ಇರಬೇಕು ಬುದ್ಧಿವಂತರ ನೆರೆಯು ಖುದ್ದಾರ ಗೇಡಿ ಕುಲಗೇಡಿ. ಖುದ್ದಾರ ಗೇಡಿ ಕುಲಗೇಡಿ ನೆರೆಯಿದ್ದು ಇದ್ದುಟ್ಟ ಬುದ್ಧಿ ಕಳಕೊಂಡು. ದುಷ್ಟರನ್ನ ಕಂಡ್ರೆ ದೂರದಲ್ಲಿರು ಅನ್ನೋದೊಂದು ಮಾತಿದೆ. ಅಂದರೆ ಇಂಥವರು ಯಾವಾಗಲೂ ಕೂಡ ನಮಗೆ ಸರ್ಪವನ್ನ ಮಡಿಲಲ್ಲಿ ಕಟ್ಕೊಂಡಂಗೆ. ಅಂದರೆ ಅದು ಯಾವಾಗ ಬೇಕಾದರೂ ಕುಟುಕಬಹುದು. ಆದ್ದರಿಂದ ನಾವು ಬದುಕ್ತಾ ಇರ್ತಕ್ಕಂತಹ ವಾತಾವರಣದ ಅಕ್ಕಪಕ್ಕದಲ್ಲಿ ಎಂತಹ ಜನರು ಇರ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಬುದ್ಧಿವಂತರು ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ, ನಮ್ಮ ನೆರೆ ಹೊರೆಯ ಭಾಗಗಳಲ್ಲಿ ಇದ್ದರೆ
ಅವರಿಂದ ನಮಗೆ ಉಪಯೋಗ ಆಗ್ತದೆ. ಆದರೆ ದುಷ್ಟರಾದವರು, ಸದಾ ಕೆಡುಕನ್ನು ಮಾಡತಕ್ಕಂಥವ್ರು ಏನಾದರೂ ಇದ್ದರೆ ಅವರಿಂದ ದೂರ ಇರ್ತಕ್ಕಂಥದ್ದು ಒಳ್ಳೆಯದು. ಇಲ್ಲವಾದರೆ ನೋಡಿ, ಈ ತ್ರಿಪದಿನಲ್ಲಿ ಕೊನೆಯ ಸಾಲಿದೆಯಲ್ಲ, ಇದ್ದುಟ್ಟು ಬುದ್ಧಿ ಕಳ್ಕೊಂಡು ಅಂತ ಹೇಳಿ. ಬಹುಶಃ ಈ ತ್ರಿಪದಿಗಳಲ್ಲಿ ಸ್ವಲ್ಪ ಪಾಠಾಂತರಗಳು ಕೂಡ ಆಗ್ತದೆ. ನನ್ನ ಪ್ರಕಾರ ಇದು ಇದ್ದಷ್ಟು ಅಂತ ಇರಬಹುದೇನೋ. ಅಂದರೆ ನಾವು ಕೆಟ್ಟವರನ್ನ, ಅಂದರೆ ಯಾರು ಮೋಸಗಾರರನ್ನ ಅಥವಾ ಕುಯುಕ್ತಿ ಇರ್ತಕ್ಕಂಥವ್ರ ಸಹವಾಸ ಮಾಡಿದ್ರೆ ನಮ್ಮಲ್ಲಿ ಇದ್ದಷ್ಟು ಬುದ್ಧಿ ಕಳ್ಕೊಂಡು ನಮ್ಮ ಬುದ್ಧಿ ವಿವೇಕಗಳನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಆದ್ದರಿಂದ ನೆರೆಹೊರೆಯವರ, ಒಳ್ಳೆಯವರ ಸಹಾಯ ಸಹಕಾರ ಮತ್ತು ಅವರೊಂದಿಗೆ ಬಾಳ್ತಕ್ಕಂಥದ್ದು ಅಗತ್ಯ. ನಾವು ಯಾವಾಗಲೂ ಕೂಡ ನಂದಿಯ ಸಹವಾಸ ಮಾಡಬೇಕೇ ಹೊರತು ಹಂದಿಗಳ ಸಹವಾಸವನ್ನಲ್ಲ ಅನ್ನುವ ಸಂದೇಶವನ್ನು ಈ ತ್ರಿಪದಿ ಅದ್ಭುತವಾಗಿ ಸಾರುತ್ತೆ. ಬನ್ನಿ ಮುಂದಿನ ತ್ರಿಪದಿಗೆ ಹೋಗೋಣ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದರಳಾಯಿತು ದೇಹವು, ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ. ಇದು ಸೃಷ್ಟಿಕರ್ತನಾದ ಆ ದೇವರಲ್ಲಿ ಜನಪದ ತಾಯಿ ಅಥವಾ ಜನಪದರು ಮೊರೆ ಇಡ್ತಕ್ಕಂತಹ ಒಂದು ಚಿತ್ರಣ ಇದು. ಅಂದರೆ ನಾವು ಹುಟ್ಟುವ ಮೊದಲು ಈ ದೇಹ ಈ ಭೂಮಿ ಮೇಲೆ ಇರಲಿಲ್ಲ. ಈ ಭೂಮಿಯ ಮೇಲೆ ಬಂದ ಮೇಲೆ ಅಷ್ಟೇನೆ ಈ ದೇಹ ನಮಗೆ ದೊರೆತಿದೆ. ಹಾಗೆ ನಾವು ಸತ್ತ ಮೇಲೂ ಕೂಡ ಈ ದೇಹವನ್ನ ಭೂಮಿಯ ಮೇಲೆ ನಾವು ಬಿಟ್ಬಿಟ್ಟು ಹೋಗ್ತೇವೆ. ಅಂದರೆ ಇವೆರಡರ ನಡುವಿನ ಆ ಒಂದು ಜೀವನ ನಡೆಸ್ತಕ್ಕಂತಹ ಸಂದರ್ಭ ಇದೆ ನೋಡಿ. ಅದೆಷ್ಟೋ ಕಷ್ಟ ಕಾರ್ಪಣ್ಯಗಳು ಬಂದಾಗ ಕೈ ಹಿಡಿದು ನಮ್ಮನ್ನ ಮುನ್ನಡೆಸು ಎನ್ನುವ ಪ್ರಾರ್ಥನೆಯನ್ನ ನಾವು ಈ ಒಂದು ತ್ರಿಪದಿಯಲ್ಲಿ ನೋಡಬಹುದು. ನಮ್ಮ ಜನಪದರು ಸದಾ ದೈವವನ್ನ ನಂಬುವವರು. ನಮ್ಮ ಜನಪದ ಸಮುದಾಯ ಅದಕ್ಕೆ ಹೇಳ್ತಾರೆ, ಕರುಣ ಬಂದರೆ ಕಾಯೋ, ಮರಣ ಬಂದರೆ ಹೊಯ್ಯೋ. ಅಂದರೆ ಯಾವ ಮುಲಾಜಿಲ್ಲದೇನೆ ಇದನ್ನು ಅವರು ಒಪ್ಕೊಳ್ತಾರೆ. ಕರುಣೆ ಬಂದರೆ ನನ್ನನ್ನು ಕಾಪಾಡು, ಮರಣ ಬಂದರೆ ನನ್ನನ್ನು ತೆಗೆದುಕೊಂಡು ಹೋಗ್ಬಿಡು. ಸಾವಿಗೆ ಭಯಪಡದೆ ನಾಳೆ ಬರುವುದು ನಮಗೆ ಹಿಂದೆ ಬರಲಿ, ಇಂದು ಬರುವುದು ನಮಗೆ ಈಗಲೇ ಬರಲಿ ಅಂತಕ್ಕಂಥ ಎದೆಗಾರಿಕೆ ನಮ್ಮ ಜನಪದರದ್ದು. ಅದಕ್ಕೆ ನೋಡಿ, ಯಾವ ಬಿಗುಮಾನವೂ ಕೂಡ ಇಲ್ಲದೆ ಹೇಳ್ತಾರೆ, ಬಡತನವಿರಲಿ ಬಹಳ ಮಕ್ಕಳಿರಲಿ, ಮೇಲೆ ಗುರುವಿನ ದಯೆ ಇರಲಿ, ನನ್ನ ಗುರುವೇ ಈ ಬಡತನದ ಚಿಂತಿ ನಿನಗಿರಲಿ ಅಂತ ಹೇಳಿ. ಅಂದರೆ ಬಡತನ ನನಗಿರಲಿ, ಈ ಬಡತನದ ಚಿಂತೆ ನಿನಗಿರಲಿ ಅಂತ ಹೇಳಿ ದೇವರಿಗೆ ಚಮತ್ಕಾರದ ಉತ್ತರವನ್ನು ಕೊಡ್ತಾರೆ. ಮತ್ತೆ ಇನ್ನೊಂದು ಇಲ್ಲಿ ಬಳಸಿರ್ತಕ್ಕಂತಹ ಸುಣ್ಣದ ಪ್ರತಿಮೆ ಇದೆ ನೋಡಿ, ಕೊನೆಯ ಸಾಲು, ಅದು ಸಾರ್ಥಕತೆಯ ಪ್ರತೀಕ. ತನ್ನನ್ನು ಸುಟ್ಟುಕೊಂಡ್ರೂ ಕೂಡ ಮತ್ತೊಬ್ಬರಿಗೆ ನೆರವಾಗುವಂತಹ, ಅಂದರೆ ನನ್ನ ಹಾದಿ ಸುಣ್ಣದ ಹರಳಾದರೂ ನಿನ್ನ ದಯೆಯಿಂದ ಅದು ಮಲ್ಲಿಗೆಯ ಹರಳಿನಂತೆ ಮುನ್ನಡೆಯುವಂತಾಗಲಿ ಅಂತ ಹೇಳ್ತಾ ತನ್ನ ಮನೆ ದೈವವನ್ನ ಪ್ರಾರ್ಥನೆ ಮಾಡೋದನ್ನ ನಾವಿಲ್ಲಿ ನೋಡ್ಬೋದು. ಬ್ಯಾಸಿಗಿ ದಿವಸಾಕ ಬೇವಿನ ಮರ ತಂಪು, ಭೀಮಾರತಿ ಎಂಬ ಹೊಳಿ ತಂಪು, ಭೀಮಾರತಿ ಎಂಬ ಹೊಳೆ ತಂಪು ಹಡೆದವ್ವ, ನೀ ತಂಪು ನನ್ನ ತವರಿಗೆ. ತಾಯಿ ಇರುವ ತವರು ಮನೆಯನ್ನ ನೆನೆಸ್ಕೊಂಡು ಹೆಣ್ಣು ಮಗಳೊಬ್ಬಳು ಹಾಡಿರ್ತಕ್ಕಂತಹ ತ್ರಿಪದಿ ಇದು. ಈ ತ್ರಿಪದಿನಲ್ಲಿ 3 ಹೋಲಿಕೆಗಳನ್ನು ಕೊಡಲಾಗಿದೆ. ಬೇಸಿಗೆಯ ಸಂದರ್ಭದಲ್ಲಿ ಬೇವಿನ ಮರ, ಹೊಂಗೆ ಮರದ ಕೆಳಗಡೆ ಕುಳಿತವರಿಗೆ ಗೊತ್ತಾಗ್ತದೆ ಅಲ್ಲಿಂದ ಬರ್ತಕ್ಕಂತಹ ತಂಪು ಹವೆ ಉಷ್ಣತೆಯನ್ನ ಹೇಗೆ ಹೋಗಲಾಡಿಸಿ ಮನಸ್ಸಿಗೆ ಮುದವನ್ನು ಕೊಡ್ತದೆ ಅಂತ ಹೇಳಿ. ಇನ್ನು ಎರಡನೆಯದು, ಪ್ರಖರ ಬೇಸಿಗೆನಲ್ಲಿ ಭೀಮರತಿ ಎನ್ನುವ ತಂಪಾದ ಹೊಳೆಯಲ್ಲಿ ಈಜಾಡಿದ್ರೆ ದೇಹಕ್ಕೆ ಆಗುವ ಆನಂದ ಇದೆಯಲ್ಲ, ಅದು ಅಪಾರ. ಬಹುಶಃ ಇಲ್ಲಿ ಆ ಹೆಣ್ಣು ಮಗಳು ಭೀಮ ತೀರದ ಆಸುಪಾಸಿನಲ್ಲಿ ಬಾಳಿ ಬದುಕಿದ್ದಿರಬಹುದೇನೋ, ಹಾಗಾಗಿ ಭೀಮೆಯನ್ನು ಬಳಸ್ಕೊಂಡಿದ್ದಾಳೆ. ಒಂದು ವೇಳೆ ಈ ಭಾಗದವರಾಗಿದ್ದರೆ, ನಮ್ಮ ಮೈಸೂರು ಹಳೆ ಮೈಸೂರು ಭಾಗದವರಾಗಿದ್ದರೆ ಕಾವೇರಿ ಕಪಿಲೆಯನ್ನ ಬಳಸ್ಕೊಳ್ತಿದ್ರೋ ಏನೋ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಕಲ್ಲು ಕಾವೇರಿ ಕಪನೀಯ, ಕಲ್ಲು ಕಾವೇರಿ ಕಪನೀಯ ನೆನೆದಾರೆ ಹೊತ್ತಿದ್ದ ಪಾಪ ಪರಿಹಾರ. ನಮ್ಮ ಜನಪದರಲ್ಲಿ ವೈವಿಧ್ಯತೆ ಜಾಸ್ತಿ, ಅಂದರೆ ಸ್ಪರ್ಧೆ ಹೆಚ್ಚಾಗಿರ್ತದೆ. ಒಬ್ಬರು ಹೇಳಿದಂತೆ ಮತ್ತೊಬ್ಬರು ಹೇಳ್ತಾ ಇರಲಿಲ್ಲ. ಅಂದ್ರೆ ಎಲ್ಲರಿಗೂ ಒಂದೇ ದೈವ ಆಗಿದ್ರೂ ಕೂಡ ಒಬ್ಬೊಬ್ಬರ ಬಾಯಿನಲ್ಲಿ ಒಂದೊಂದು ರೀತಿನಲ್ಲಿ ಅವರು ತಮ್ಮದೇ ಆದ ಪದಗಳನ್ನು ಕಟ್ಟಿ ಹಾಡ್ತಕ್ಕಂತಹ ಒಂದು ಚಮತ್ಕಾರಿಕೆ, ಚಾಕಚಕ್ಯತೆ ನಮ್ಮ ಜನಪದರಲ್ಲಿ ಹೆಚ್ಚಾಗಿರ್ತಿತ್ತು. ನಾನು ಹೇಳದ್ನಲ್ಲ, ಭೀಮ ತೀರದವಳಾದ್ರಿಂದ ಭೀಮೆಯನ್ನ ಬಳಸ್ಕೊಂಡ್ಲು. ಹೀಗೆ ಕಪಿಲೆ ಕಾವೇರಿಯ ನದಿ ತೀರದವಳಾಗಿದ್ದಿದ್ರೆ ಕಪಿಲೆ ಕಾವೇರಿಯನ್ನ ಬಳಸ್ಕೊಳ್ತಿದ್ಲು. ಉದಾಹರಣೆ ಕೊಡೋದಾದ್ರೆ,
ಮಲೆಯ ಮಾದೇಶ್ವರನನ್ನ ಪೂಜೆ ಮಾಡುವ ಸಂದರ್ಭದಲ್ಲಿ ಒಬ್ಬೊಬ್ಬ ಭಕ್ತನೂ ಕೂಡ ತನಗೆ ತೋಚಿದ ಪದಗಳನ್ನು ಕಟ್ಟಿಕೊಂಡು ಹೇಳ್ತಾನೆ. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ ಪರುಷೆ ಚೆಲ್ಲಾಟಗಾರ ಮಾದಪ್ಪ ಅಂತ ಹೇಳಿದ್ರೆ, ಮತ್ತೊಬ್ಬ ಭಕ್ತ ಏನು ಹೇಳ್ತಾನೆ ಅಂದ್ರೆ, ಸಂಪಿಗೆ ಹೂನಾಗೆ ಗುಂಪಾಯ್ತು ನಿನ್ನ ಪರುಸೆ ಸಂಪತ್ತುಗಾರ ಮಾದಪ್ಪ ಅಂತಾನೆ. ಪಕ್ಕದಲ್ಲಿ ಕೂತವನು ಅವನಿಗಿಂತ ನಾನೇನು ಕಡಿಮೆ ಅಂತ ಹೇಳಿ, ಹುಚ್ಚೆಳ್ಳು ಹೂನಾಗೆ ಹೆಚ್ಚಾವು ನಿನ್ನ ಪರುಷೆ ಹೆಚ್ಚಾಳಗಾರ ಮಾದಪ್ಪ ಅಂತ ಹೇಳ್ತಾನೆ. ಅಂದ್ರೆ ಹೀಗೆ ತನ್ನ ಇಷ್ಟದೈವ ಮಲೆಯ ಮಾದೇಶ್ವರನನ್ನ ಅತ್ಯಂತ ಭಕ್ತಿ ಭಾವದಿಂದ ತನಗಿಷ್ಟ ಬಂದ ಹಾಗೆ ಹಾಡಿ ಹೊಗಳುತ್ತಿದ್ದರ ಒಂದು ಶಕ್ತಿ ಆ ಜನಪದರಿಗಿರ್ತಕ್ಕಂತಹ ಒಂದು ಚಮತ್ಕಾರ ನಮ್ಗೆ ಅರ್ಥ ಆಗುತ್ತೆ. ಇದು ಜನಪದ ಸಾಹಿತ್ಯಕ್ಕೆ ಮತ್ತು ಜನಪದರಿಗೆ ಇದ್ದಂತಹ ಶಕ್ತಿ. ಇನ್ನು ಮೂರನೆಯದು ಈ ತ್ರಿಪದಿಯಲ್ಲಿ, ನೀ ತಂಪು ನನ್ನ ತವರಿಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ತವರಿನಲ್ಲಿ ತಾಯಿ ಬಗ್ಗೆ ಹೇಳ್ತಕ್ಕಂಥದ್ದು, ನೀನು ತಂಪು ನನ್ನ ತವರಿಗೆ. ಈ ಮಾತಂತೂ ತಾಯಿ ಮಗಳ ಸಂಬಂಧವನ್ನ ಭಾವನಾತ್ಮಕವಾಗಿ ಸದಾಕಾಲ ಗಟ್ಟಿಗೊಳಿಸ್ತದೆ. ಇಲ್ಲಿ ಅವಳು ಬಳಸಿರ್ತಕ್ಕಂತಹ ತಂಪು ಅನ್ನೋ ಪದ ಇದೆ ನೋಡಿ, ಅದಕ್ಕೆ ವಿಶಾಲವಾದ ಅರ್ಥ ಇದೆ. ಯಾವುದೇ ಮನೆಯಲ್ಲಿ ತಾಯಿ ಅನ್ನೋ ದೇವರು ಇದ್ರೆ ಆ ಮನೆಗೊಂದು ಶ್ರೀರಕ್ಷೆ, ಆ ಮನೆ ತುಂಬದ ಹಾಗಿರ್ತದೆ. ಎಲ್ಲ ಏಳು ಬೀಳುಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು, ನೋವು ನಲಿವುಗಳನ್ನು ಸಮಾನವಾಗಿ ಮುನ್ನಡೆಸ್ಕೊಂಡು ಹೋಗ್ತಕ್ಕಂತಹ ಆ ಒಂದು ಶಕ್ತಿ, ಆ ಮನೆಯನ್ನು ನಂದ ಗೋಕುಲವನ್ನಾಗಿ ಮಾಡ್ತಕ್ಕಂತಹ ಶಕ್ತಿ, ಆ ಏಕೈಕ ದೇವತೆನೇ ತಾಯಿ. ಅಮ್ಮನ ನೆನಪೇ ತಂಪು ಎನ್ನುವ ಭಾವವನ್ನ ಇಲ್ಲಿ ಸೊಗಸಾಗಿ ತುಂಬಿಡಲಾಗಿದೆ. ಆ ಕಾರಣಕ್ಕಾಗಿ ನೋಡಿ, ನನ್ನ ತವರಿಗೆ ನನ್ನ ತಾಯಿಯೇ ತಂಪು ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾಳೆ. ಜ್ಯೋತಿ ಸ್ವರೂಪಳಾದ ತಾಯಿಯನ್ನ ಇಷ್ಟು ಅದ್ಭುತವಾಗಿ ಹೇಳ್ತಾಳೆ. ಆ ತಂಪು ಅನ್ನೋ ಪದಕ್ಕೆ ಏನೆಲ್ಲ ವ್ಯಾಖ್ಯಾನಗಳನ್ನ ಕೊಟ್ಟರು ಕೂಡ ನಾವು ಹೇಳಲಿಕ್ಕೆ ಬರಲ್ಲ. ಅಂದ್ರೆ ತಾಯಿಗೆ ಯಾರೂ ಸರಿಸಮರಲ್ಲ, ತವರಿನ ತುಂಬಿದ ಮಾವಿನ ಮರವೇ ತಾಯಿ ಅನ್ನುವ ಅರ್ಥದಲ್ಲಿ ಹೇಳ್ತಾಳೆ. ಮೂಲ ಜನಪದ ಸಾಹಿತ್ಯವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು. ದ್ವಿತೀಯ PUC ವಿದ್ಯಾರ್ಥಿಗಳಾದ ನಿಮಗೆ ಒಳ್ಳೆಯ ಉತ್ತಮ ಅಂಕಗಳು ಬರಲಿ. ಹಾಗೆ ಜನಪದ ಸಾಹಿತ್ಯ ಇವತ್ತು ನೀವು ಪರೀಕ್ಷಾ ದೃಷ್ಟಿಯಿಂದ ಓದಿ ಮರೆತು ಬಿಡದೇನೆ ನಿಮ್ಮ ಬದುಕಿನುದ್ದಕ್ಕೂ ಕೂಡ ಈ ಸಾಹಿತ್ಯವನ್ನು ಮುಂದಿನ ತಲೆಮಾರಿಗೆ ತಲುಪಿಸುವ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ಮತ್ತೊಂದು ವಿಷಯವನ್ನು ಒತ್ತುಕೊಂಡು ಮುಂದೆ ಬರ್ತೇನೆ. ಹಾಗಾಗಿ ನಮ್ಮ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಹಂಚೋದನ್ನು, ಬಿತ್ತಿ ಬೆಳೆಯೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಥ್ಯಾಂಕ್ ಯು.